ಆರ್ಸಿಬಿ ಕಪ್ ಗೆದ್ದ ಜೋಶ್ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಹೆಣದ ರಾಶಿಯೇ ಬಿದ್ದಿರೋದು ತೀವ್ರ ಕಳವಳ ತಂದಿದೆ. ಸಂಭ್ರಮದ ಕಾರ್ಯಕ್ರಮದಲ್ಲಿ ಘನಘೋರ ದುರಂತವೇ ನಡೆದು ಹೋಗಿದೆ. ಈ ದುರಂತಕ್ಕೆ ಕಾರಣವೇನು, ಲೋಪದೋಷ ಏನು ಎಂಬುದನ್ನ ತಿಳಿಯೋದಕ್ಕೆ ರಾಜ್ಯ ಸರ್ಕಾರ ಇದೀಗ ಮುಂದಾಗಿರುವಂತದ್ದು. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹದಿನೆಂಟು ವರ್ಷಗಳಿಂದ ಕಪ್ಗಾಗಿ ರಾಜ್ಯದ ಜನತೆ ಪರಿತಪಿಸುತ್ತಿದ್ರು. ಇನ್ನೇನು ಕಪ್ ಗೆದ್ದಾಯಿತು ಅಂತ ಸಂಭ್ರಮದಲ್ಲಿ ಮುಳುಗಿದ್ರೆ ಈ ಕಾರ್ಯಕ್ರಮದಲ್ಲಿ 11 ಜನ ಮೃತಪಟ್ಟಿದ್ದು 47 ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಗೇಟ್ ಪ್ರವೇಶ ವೇಳೆ ನೂಕು ನುಗ್ಗಲು ಉಂಟಾಗಿ ಪೊಲೀಸರ ಕೈಮೀರಿ ಪರಿಸ್ಥಿತಿ ಗಂಭೀರವಾಗಿತ್ತು. ಏಕಾಏಕಿಯಾಗಿ ಲಕ್ಷಾಂತರ ಜನ ಸೇರಿದ್ರಿಂದ ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಾಗದೆ ಇದೀಗ ಇಂಥದ್ದೊಂದು ಅಚಾತುರ್ಯ ನಡೆದುಬಿಟ್ಟಿದೆ ಅಂತ ಹೇಳಲಾಗ್ತಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸೆಲೆಬ್ರೇಷನ್ ನೋಡೋದಕ್ಕೆ ಬಂದಿದ್ದ ಜನರ ಪೈಕಿ 11 ಜನ ಅಭಿಮಾನಿಗಳು ಮೃತಪಟ್ಟಿದ್ದಾರೆ. ದುರಂತದಲ್ಲಿ ಹಲವು ಜನ ಗಾಯಗೊಂಡಿದ್ದಾರೆ. ಇದನ್ನ ಅರಿತ ರಾಜ್ಯ ಸರ್ಕಾರ ಪ್ರಕರಣದ ತನಿಖೆ ನಡೆಸುವುದಕ್ಕೆ ಮ್ಯಾಜಿಸ್ಟ್ರಿಯಲ್ ವಿಚಾರಣೆಗೆ ಆದೇಶಿಸಿ 15 ದಿನಗಳ ಒಳಗಾಗಿ ವರದಿ ಸಲ್ಲಿಸಬೇಕು ಅಂತ ಸೂಚನೆ ಕೊಟ್ಟಿದೆ. ದುರಂತ ನಡೆದ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಗೃಹ ಸಚಿವ ಪರಮೇಶ್ವರ್ ಭೇಟಿ ಕೊಟ್ಟು ಗೇಟ್ಗಳನ್ನ ಪರಿಶೀಲನೆ ಮಾಡಿದ್ದಾರೆ. ನಂತರ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್ 11 ಜನ ಮೃತಪಟ್ಟಿದ್ದಾರೆ, 47 ಜನ ಗಾಯಗೊಂಡಿದ್ರು. ಘಟನೆ ಏನಾಗಿದೆ, ಏನ್ ಮಾಡಿದ್ರೆ ತಡೆಯಬಹುದಿತ್ತು ಅನ್ನೋದ್ರ ಬಗ್ಗೆ ತನಿಖೆ ಮಾಡಿಸಿ ಸರ್ಕಾರಕ್ಕೆ ವರದಿ ಕೊಡ್ತೇವೆ. ಘಟನೆ ಸಂಬಂಧ ಹಲವರಿಗೆ ನೋಟಿಸ್ ಕೊಡ್ತೇವೆ. ಸಿಸಿಟಿವಿ ಫುಟೇಜ್, ಮಾಧ್ಯಮದ ವಿಡಿಯೋ ಫುಟೇಜ್ ಎಲ್ಲವನ್ನೂ ಸಹ ಗಮನಿಸ್ತೇವೆ. 15 ದಿನಗಳ ಒಳಗಾಗಿ ವರದಿ ಮಾಡಿ ಸರ್ಕಾರಕ್ಕೆ ಕೊಡ್ತೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ದಾರೆ. Chief Minister has already made a statement. He has already addressed the media also, and he has ordered a magisterial inquiry by a Deputy Commissioner Urban Bangalore, and till a report comes from the inquiry, we will not be able to say anything. Compensations also have been announced. 10 lakh rupee compensation we have announced, and KSCA has also announced 5 lakhs rupees compensation, and this process in fact it is on, and I am going to visit this spot just about 11 o'clock, and I'll discuss with the RCB people, I'll discuss with the KSCA people, office bearers, and their point of view also we will discuss and see. ಇನ್ನು ಈ ಘಟನೆಗೆ ಬಿಜೆಪಿ ಜೆಡಿಎಸ್ ನಾಯಕರು ಕೂಡ ಆಕ್ರೋಶ ಹೊರಹಾಕಿದ್ದು, ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ದಾರೆ. ತಪ್ಪು ನಮ್ದಲ್ಲ ಅಂತಾದ್ರೆ ತಪ್ಪು ಯಾರದ್ದು? ಈಗ ರಾಜ್ಯದ 7 ಕೋಟಿ ಜನ ಈ ಪ್ರಶ್ನೆ ಕೇಳ್ತಿದ್ದಾರೆ. ಸರ್ಕಾರದ ಪ್ರಾಯೋಜಿತ ಕೊಲೆಯಿಂದ ಅಮಾಯಕ ಜೀವಗಳು ಬಲಿಯಾಗಿವೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಇತ್ತ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮೃತಪಟ್ಟಿರುವ ಘಟನೆಯನ್ನ ನೆನಪಿಸಿಕೊಂಡು ಕಣ್ಣೀರು ಹಾಕಿದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆ ಅಭಿಮಾನಿಗಳು ಒಳಗಡೆ ಹೋಗಲಿಕ್ಕೆ ಅಂತ ಬಂದಾಗ ಪ್ರಾರಂಭಿಕ ಹಂತದಲ್ಲೇ ಬೀಗ ತೆಗೆದು ಅವ್ರನ್ನೆಲ್ಲ ಬಿಟ್ಟುಬಿಟ್ಟಿದ್ರೆ ಈ ನಮ್ಮ ಆಟಗಾರರು ಅಲ್ಲಿ ಸ್ಟೇಡಿಯಂಗೆ ಎಂಟರ್ ಆಗೋದಕ್ಕಿಂತ ಮುಂಚೆ ವಿಧಾನಸೌಧದಿಂದ ಈ ಪರಿಸ್ಥಿತಿ ಬರ್ತಾ ಇತ್ತಾ? ಬಹುಶಃ ನೀವು ನಿಮ್ಮ ಟಿ ವಿಗಳಲ್ಲೇ ರಿಪೀಟ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನಂತರ ಇದೊಂದು ಸರ್ಕಾರ, ಕಟುಕರ ಸರ್ಕಾರ ಇದು. ಆ ಮುಖ್ಯಮಂತ್ರಿ ಪದ ಬಳಕೆ ಮಾಡಬಾರದು. ನಾನಿವತ್ತು ಒಬ್ಬ ನಿಷ್ಕ್ರಿಯ ಮುಖ್ಯಮಂತ್ರಿ. ನಮಗೆ ಈ ಘಟನೆ ಇದೆಯಲ್ಲ, ನಾವು ಯಾರು ಇಂಥ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗ್ತದೆ ಅಂತ ನಾವು RCB ಅವರು ಬರ್ತಾ ಇದ್ದೀವಿ ಅಂತೇಳಿ ಅವರು ಇನ್ಫಾರ್ಮೇಶನ್ ಮೀಡಿಯಾಗೆ ಕೊಟ್ಬಿಟ್ಟಿದ್ರು. ಸೊ ನಮ್ಮ ಸರ್ಕಾರದಲ್ಲೂ ಕೂಡ ನಾವು ವಿ ಡಿಂಟ್ ಹ್ಯಾವ್ ಎನಿ ಆಪ್ಷನ್.
ಆದರೆ ಈಗ ಯಾರು ಈ ಥರ ನಡೆದಿದೆ, ನಮ್ಮ ಮನೆಯಲ್ಲೇ ಆಗಿದೆ. ಪ್ರತಿಯೊಬ್ಬರು ನಮ್ಮ ತಂದೆ ತಾಯಿಯರು, ನಮ್ಮ ಫ್ಯಾಮಿಲಿಗಳಲ್ಲಿ ಆದ ನೋವು ಇಡೀ ರಾಜ್ಯದಲ್ಲಿ ಎಲ್ಲ ಜನರಿಗೂ ಕೂಡ ಇದು ಬಹಳ ಇದನ್ನ ತಡ್ಕೊಳಕ್ ಆಗ್ತಾ ಇಲ್ಲ. ನೋಡಿ, ಏನು ನಿನ್ನೆ ಆಗಿರುವಂಥ ಘಟನೆ ಇದೆ, ಅದಾಗಬಾರ್ದಾಗಿತ್ತು. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಅದಕ್ಕೆ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಇದನ್ನು ಏನು ನಿಮ್ಗೆ ಗೊತ್ತಿರೋ ಹಾಗೆ 18 ವರ್ಷ ಈ ಸಂಭ್ರಮಕ್ಕೆ ಕಾಯ್ತಾ ಇದ್ದಾರೆ. ಸೊ ಜನರ ನಿರೀಕ್ಷೆಗಿಂತ ಹೆಚ್ಚಾಗಿ ಬಂದಿದ್ದಾರೆ. ಯಾವ ಸ್ಟೇಡಿಯಂನಲ್ಲಿ 35,000 ಜನ ಇರಬೇಕು, ಅಲ್ಲಿ 2.5-3 ಲಕ್ಷ ಜನ ಬಂದಿರೋದ್ರಿಂದ ಇದು ಅನಾಹುತ ಆಗಿದ್ದಾರೆ. ಹೌದು, ಇನ್ನೂ ಸ್ವಲ್ಪ ಬೆಟರ್ ಪ್ಲ್ಯಾನಿಂಗ್ ಆಗಬೇಕಾಗಿತ್ತು ನಮ್ಮ ಕಡೆಯಿಂದ. ಮತ್ತು ಡೈರೆಕ್ಷನ್ಸ್, ನಿರ್ದೇಶನಗಳೇನಿದೆ ಅದನ್ನು ಇನ್ನೂ ಭಾಳ ಸ್ಪಷ್ಟವಾಗಿ ನಾವು ಪಬ್ಲಿಕ್ಕಿಗೆ ತಿಳಿಸ್ಬೋದಾಗಿತ್ತು. ಆದರೆ ಏನು ನಮ್ಮ ಕಾಲಾವಕಾಶ ಕೂಡ ನಮ್ಗೆ ಕಮ್ಮಿ ಇತ್ತು. ಸೊ ಅದರಿಂದ ಇದು ಆಗಬಾರ್ದಂಥ ಅನಾಹುತ ಆಗಿದೆ. ಇದನ್ನು ನಾವು ಜವಾಬ್ದಾರಿಯನ್ನು ವಹಿಸ್ಕೊಂಡು ನಾವೇನು ಯಾವುದಕ್ಕೆ ಡಿಫೆಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಇದು ಅಷ್ಟು ಪೊಲೀಸ್ ಬಂದೋಬಸ್ತಿ ಅಷ್ಟು ಜನ ನಿಯಂತ್ರಣ ಮಾಡ್ಬೇಕಾದ್ರೆ 1 ತಿಂಗಳಿನ ಪ್ರಿಪೇರ್ ಮಾಡ್ಬೇಕಾದ್ರೆ ಪೊಲೀಸರಿಗೆ ಇವ್ರಿಗೆ ಯಾವುದೋ ನೋಟಿಸ್ ಇವ್ರಿಗೂ ಇಲ್ಲ ಎಷ್ಟು ಜನ ಬರ್ತಾರಂತ. ಸೊ ಅದು ವಿಧಾನಸೌಧಕ್ಕೆ ಸೀಮಿತವಾಗಿರೋಂಥ ಕಾರ್ಯಕ್ರಮ ಅಷ್ಟೇ, ಅಷ್ಟು ಮುಗೀತು. ಅಲ್ಲೇನು ಘಟನೆ ಆಗಿಲ್ಲಲ್ಲ. ಇದು ಆಗಿದ್ದೆಲ್ಲ ಅಲ್ಲಿ ಯಾರೋ ಸ್ಟೇಡಿಯಮ್ಗೆ ಅಲ್ಲಿ ಪ್ಲೇಯರ್ ಬರ್ತಾರೆ, ಬಸ್ನಲ್ಲಿ ಬರ್ತಾರಂತೇನೋ ರೂಮರ್ಸ್. ಸೊ ಹಿಂಗೆ ಭಾಳಷ್ಟು ರೂಮರ್ಸಿಂದನೇ ಈ ಕಾಲು ತುಳಿತ ಆಗ್ತದೆ. ಭಾಳಷ್ಟು ಕಡೆ ಎಲ್ಲಿ ರೂಮರ್ಸ್ ಆಗ್ತದಲ್ಲ ಆಗಿದೆ. ಇನ್ನು ಮುಂದೆ ಆಗ್ದಂಗೆ ನೋಡ್ಕೋಬೇಕು. ಅದಕ್ಕೆ ಸರ್ಕಾರ ಹೊಣೆನೋ ಅಥವಾ ಅಸೋಸಿಯೇಷನ್ ಹೊಣೆನೋ. ಸೊ ಅದನ್ನು ಅಷ್ಟು ಮಾಡೋಂಗಿದ್ರೆ ಅಂದ್ರೆ ಇನ್ಸೈಡ್ ಒಳಗಡೆ ಮಾಡಲಿಕ್ಕೆ ನಾವು ಮಾಡಿದ್ರು ಅವರು. ಅಲ್ಲಿ ಅಷ್ಟು ಜನ ಸಾಲಲ್ಲ. ಅದು 30,000 ಕೆಪಾಸಿಟಿ ಇರ್ಬೋದು, 34,000. ಇನ್ನು ಘಟನೆಗೆ ರಾಜ್ಯಾದ್ಯಂತ ಸರ್ಕಾರದ ನಡೆಗೆ ಆಕ್ರೋಶ ವ್ಯಕ್ತವಾಗಿದೆ. ಈ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಘಟನೆಯನ್ನ ಗಂಭೀರವಾಗಿ ತೆಗೆದುಕೊಂಡು ಪೊಲೀಸ್ ಅಧಿಕಾರಿಗಳು, ಗೃಹ ಸಚಿವ, ಡಿಪಿಆರ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ದುರ್ಘಟನೆ ನಡೆಯೋದಕ್ಕೆ ಕಾರಣಗಳೇನು ಅನ್ನೋದರ ಬಗ್ಗೆ ಪತ್ತೆ ಹಚ್ಚಿ ಅಂತ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ. ಒಟ್ಟಾರೆ ಬುಧವಾರ ನಡೆದ ಘಟನೆಗೆ ನಿಜಕ್ಕೂ ಅಕ್ಷರಶಃ ರಾಜ್ಯದ ಜನತೆ ಕಂಗಾಲಾಗಿದ್ದಾರೆ. ಸರ್ಕಾರದ ಎಡವಟ್ಟಿನಿಂದ ಅಮಾಯಕರ ಜೀವ ಬಲಿಯಾಗಿವೆ. ಇದನ್ನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಹೊಡೆಹೊತ್ತು ರಾಜೀನಾಮೆ ಕೊಡಬೇಕು ಅಂತ ವಿಪಕ್ಷಗಳು ಹಾಗೂ ಸಾರ್ವಜನಿಕ ವಲಯದಿಂದ ಆಗ್ರಹ ಕೇಳಿಬರ್ತಿದೆ. ಅಧಿಕಾರದಲ್ಲಿರುವವರು ಮಾತ್ರ ಮೌನಕ್ಕೆ ಜಾರಿದ್ದು ತನಿಖೆ ಎಂಬ ಮಾತಿಗೆ ಸೀಮಿತವಾಗಿದ್ದಾರೆ. ಇನ್ನಾದರೂ ರಾಜ್ಯ ಸರ್ಕಾರ ಈ ರೀತಿ ಘಟನೆ ಆಗಲಾರದಂತೆ ನೋಡ್ಕೊಳ್ಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ. ಕ್ಯಾಮರಾ ಪರ್ಸನ್ ವಸಂತ್ ಜೊತೆ ಬಸವರಾಜ್ ಹೂಗಾರ್, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.